ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಮಸಾಲ ಇಡ್ಲಿ ಮಾಡತ್ತೀವಿ. ಸ್ನ್ಯಾಕ್ಸ್ ಟೈಮಿಗೆ ತಮ್ಮ ಮಸಾಲೆ ಇಡ್ಲಿ ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಈಗ ನೋಡ್ರಿ, ಇಡ್ಲಿ ರವೆ ತೊಗೊಂಡಿವಿ. ಇಡ್ಲಿ ರವೆ ಒಂದು ಪಾತ್ರೆ ಒಳಗೆ ಹಾಕ್ಕೊಳಕತ್ತೀವಿ. ಹಾಕೊಂಡ ಇಡ್ಲಿ ರವೆ ನೆನೆಗೆ ಇಟ್ಕೋತೀವಿ. ಇಡ್ಲಿ ರವೆ ಮತ್ತು ಕಡಲೆಬೇಳೆ ನೆನೆಗೆ ಇಟ್ಕೋತೀವಿ ಸಪ್ರೇಟ್. ಈಗ ನೋಡ್ರಿ, ಇಡ್ಲಿ ರವೆ ಮೇಲೆ ನೀರು ಹಾಕಿ ಮುಚ್ಚಿಬಿಡೋ ಸಂಜಿಗೆ. ಈಗ ನೋಡ್ರಿ, ಕಡಲೆಬೇಳೆನೂ ಒಂದು ಬೇರೆ ಪಾತ್ರೆ ಒಳಗೆ ಹಾಕ್ಕೊಳಕತ್ತೀವಿ. ಇದ್ರ ಮೇಲೆ ನೀರು ಹಾಕೊಂಡು ಈಗ ನೆನೆಗೆ ಇಟ್ಕೋಬೇಕು. ನೆನೆಗೆ ಇಟ್ಕೊಂಡು ಒಂದು ಸಾಯಂಕಾಲ ಸಪ್ರೇಟ್ ನೆನೆಗೆ ಇಟ್ಕೋಬೇಕು ರೀ. ಆಮೇಲೆ ಇದು ಮಿಕ್ಸಿ ಒಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡ್ರಿ ಗೈಸ್, ಚಂದ ಪೇಸ್ಟ್ ಆಗೈತಿ. ಬರ್ರಿ, ಈಗ ನಾವು ಇಡ್ಲಿ ರವೆ ನೆನೆ ಇಟ್ಟಿದ್ವಲ್ಲ ಇದ್ರೊಳಗೆ ಸೇರಿಸ್ಕೊಳ್ಳೋಣ. ಇದು ಪೇಸ್ಟ್ ಮಾಡ್ಕೊಂಡಿರಲ್ಲ ಕಡಲೆ ಹಿಟ್ಟು ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಮನ್ಗಂಡು ಫಸ್ಟ್ ಕ್ಲಾಸಾಗಿ ಸ್ನ್ಯಾಕ್ಸ್ ಐತ್ರಿ. ಮನ್ಯಾಗ ಇಡ್ಲಿ ತಿಂದು ಬೇಸರಾಗಿರ್ತೈತಲ್ಲ, ಅದಕ್ಕೆ ಇದು ಬೇರೆ ಟೈಪ್ ಇಡ್ಲಿ ಮಾಡಿ, ಮಸಾಲ ಇಡ್ಲಿ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಇಡ್ಲಿ ಹಾಕೊಳಕತ್ತೀವಿ. ಇಡ್ಲಿ ಪಾತ್ರೆ ಒಳಗೆ ಮನ್ಗಂಡಾಗಿ ಫಸ್ಟ್ ಇಡ್ಲಿ ಮಾಡ್ಕೊಳ್ಳೋಣ ಬರ್ರಿ. ಆಮೇಲೆ ಮಸಾಲ ಇಡ್ಲಿ ಹೆಂಗೆ ಮಾಡೋದತ್ತ ತೋರಿಸ್ತೀನಿ. ಇಲ್ಲಿಗತ್ರ ನಮ್ಮ ಕೆಲಸ ಮುಗಿತು. ಬರ್ರಿ ಈಗ ಮೇಲೆ ಮುಚ್ಚೋಣ. ಈಗ ನೋಡ್ರಿ, ಮನ್ಗಂಡ ಫಸ್ಟ್ ಕ್ಲಾಸಾಗಿ ಇಡ್ಲಿ ರೆಡಿ ಆಗ್ಯಾವ. ನೋಡ್ರಿ, ಮಸಾಲ ಇಡ್ಲಿ ಮಾಡೋಕ್ಕೆ ಸ್ವಲ್ಪ ಇಡ್ಲಿ ಭಾಳ ಬೇಕು. ಅಷ್ಟು ಕಡಿಮೆನೂ ಬೇಡ, ಅಷ್ಟು ಸಣ್ಣನೂ ಬೇಡ. ಈಗ ನೋಡ್ರಿ, ಇಡ್ಲಿ ರೆಡಿ ಆಗ್ಯಾವ. ಒಂದು ಪ್ಲೇಟ್ನಾಗ ತಗೊಳತ್ತೀವಿ. ಈಗ ಇಡ್ಲಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ನಾವು ಕಟ್ ಮಾಡ್ಕೊಳಕತ್ತೀವಲ್ಲ, ಇದೇ ಥರ ನೀವು ಕಟ್ ಮಾಡ್ಕೊರಿ ಸಣ್ಣ ಪೀಸಾಗಿ. ಅತಿ ದೊಡ್ಡನೂ ಇರಬಾರ್ದು, ಅತಿ ಸಣ್ಣನೂ ಇರಬಾರ್ದು. ಈ ಕಡೆ ಮೀಡಿಯಮ್ ಆಗಿ ಕಟ್ ಮಾಡ್ಕೊರಿ. ಯಾಕಂದ್ರೆ ನೀವು ಎಷ್ಟು ಚಂದ ಕಟ್ ಮಾಡ್ಕೊತಿರಲ್ಲ ಅಷ್ಟೇ ಟೇಸ್ಟ್ ಬರ್ತೈತಿ. ಮಸಾಲ ಇಡ್ಲಿ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಬರ್ರಿ, ಈಗ ಮಸಾಲೆ ಇಡ್ಲಿ ಹೆಂಗೆ ಮಾಡೋದತ್ತ ತೋರಿಸ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀನಿ. ಈಗ ನೋಡ್ರಿ, ಉದ್ದಿನ ಬೇಳೆ ಹಾಕೋಬೇಕು. ಉದ್ದಿನ ಬೇಳೆ ಹಾಕೊಂಡಾದ್ಮೇಲೆ ಮೇಲೆ ಕಡಲೆಬೇಳೆನೂ ಹಾಕೋಬೇಕು. ಈಗ ಇವು ಎರಡು ಫುಲ್ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಬಿಡಬೇಕು. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೋಬೇಕು. ಈಗ ನೋಡ್ರಿ, ಜೀರಿಗೆ ಸಾಸಿವೆ ಹಾಕೊಳಕತ್ತೀವಿ. ಹಾಕೊಂಡ ಈಗ ಸ್ವಲ್ಪ ಸರಿಯಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ. ನೋಡ್ರಿ, ಈಗ ಕರಿಬೇವು ಹಾಕ್ಕೊಳ್ಳೋಣ. ಮ್ಯಾಲೆ ಕರಿಬೇವು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಮ್ಯಾಲೆ ಕೆಂಪು ಹಾಕೋತೀವಿ. ಫಸ್ಟ್ ಕ್ಲಾಸಾಗಿ ಸ್ವಲ್ಪ ಬಾಳೆ ಹಾಕೋರಿ. ಕೆಂಪು ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ. ಹಾಗೆ ಮ್ಯಾಲೆ ಒಂದು ಸ್ವಲ್ಪ ಅರಿಶಿನೂ ಹಾಕೋತೀವಿ. ಅರಿಶಿನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಚಿಯ ತಕ್ಕಟ್ಟ ಒಂದು ಸ್ವಲ್ಪ ಉಪ್ಪು ಹಾಕೋತೀವಿ. ಉಪ್ಪು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ, ಫುಲ್ ವಿಡಿಯೋ ನೋಡ್ರಿ. ಈಗ ನೋಡ್ರಿ, ಮನ್ಗಂಡ ಮನ್ಯಾಗ ಮಾಡಿದ್ದ ಮ್ಯಾಲೆ ಗರಂ ಮಸಾಲ ಹಾಕೋತೀವಿ. ಗರಂ ಮಸಾಲ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಆಗಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇಡ್ಲಿ, ಈಗ ಇದ್ರೊಳಗೆ ಸೇರಿಸ್ಕೋಬೇಕು. ನೋಡ್ರಿ, ಈಗ ಇದ್ರೊಳಗೆ ಎಲ್ಲ ಸೇರಿಸ್ಕೊಳಕತ್ತೀವಿ. ಇಷ್ಟೇ ಐತಿ ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಹಾಕೊಂಡಿವಲ್ಲ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಮನ್ಗಂಡ ಸ್ನ್ಯಾಕ್ಸ್ ಟೈಮ್ ಮುಂಜಾನೆ ನಾಷ್ಟಾನು ಮಾಡ್ಬೋದು, ಸಂಜೆಗೆ ಸ್ನ್ಯಾಕ್ಸ್ನು ಮಾಡ್ಬೋದು ರೀ. ಮಸಾಲ ಇಡ್ಲಿ ಅಂತ ಇಡ್ಲಿ ತಿಂದು ಬೇಸರಾಗಿರ್ತೈತಲ್ಲ, ಅದಕ್ಕೆ ಇಡ್ಲಿ ಒಳಗೆ ಇದೊಂದು ಬೇರೆ ಥರ ಇಡ್ಲಿ, ಮಸಾಲ ಇಡ್ಲಿ ಅಂತ ನಿಮ್ಮ ಮನ್ಯಾಗ ಮಕ್ಕಳಿಗತ್ತು ಮಾಡಿ ತಿನ್ಸಿದ್ರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ, ಫೈನಲಿ ಫಸ್ಟ್ ಕ್ಲಾಸಾಗಿ ನಮ್ದು ಸ್ನ್ಯಾಕ್ಸ್ ಟೈಮ್ದು ಮಸಾಲ ಇಡ್ಲಿ ರೆಸಿಪಿ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಈಗ ನೋಡ್ರಿ, ಮಸಾಲ ಇಡ್ಲಿ ರೆಡಿ ಆಗೈತಿ. ಒಂದು ಪ್ಲೇಟ್ನಾಗ ತಗೊಂಡಿನಿ. ಈಗ ಮ್ಯಾಲೆ ಮನ್ಗಂಡಾಗಿ ಶೇವ ಹಾಕೋತೀನಿ. ಶೇವ ಹಾಕೊಂಡು ತಿಂದ್ರೆ ಮಜಾನೇ ಬೇರೆ ಬರ್ತೈತಿ.